ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ರು, ಎವ್ರಿಬಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಇವತ್ತಿನ ವಿಭಿನ್ನ ವೀಡಿಯೋಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಏನು ಇವತ್ತು ಮಾಡ್ತಾ ಇದ್ದೀನಲ್ಲ ಯೂಟ್ಯೂಬ್ಗೋಸ್ಕರ, ಇದು ಬಂದುಬಿಟ್ಟು ಎಲ್ಲ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗುವಂತಹ ವಿಡಿಯೋ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಹೆಣ್ಮಕ್ಳು ಸಬಲೀಕರಣ ಅಂದರೆ ಯಾವ ಮನೇಲಿ ಕೂತ್ಕೊಂಡು ಇವಾಗ ಹೆಣ್ಮಕ್ಳು ಯಾರಿಲ್ಲ, ಎಲ್ಲರೂ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ ಯೋಚನೆ ಮಾಡೋರೆ ತುಂಬ ಜನ ಇದ್ದಾರೆ. ಸೊ ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಿಮಗೆ ಮನೇಲೆ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಕೆಲವರು ರೊಟ್ಟಿಗಳನ್ನ, ಆಮೇಲೆ ಅಕ್ಕಿ ರೊಟ್ಟಿ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ರೊಟ್ಟಿಗಳನ್ನ ಮಾರ್ತಾರೆ. ಅದಕ್ಕೆ ಮಾರೋದಕ್ಕೆ ಬೇಕಾಗಿರೋ ಮಷಿನ್ಗಳು ಬೇಕಲ್ವ, ಆ ಮಷಿನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ರೊಟ್ಟಿ ಮಾಡುವಂಥ ಮಷಿನ್ಗಳೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅನ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಸೊ ಅದರಲ್ಲಿ ತುಂಬ 1 ಅವರ್ಗೆ ಅರೌಂಡ್ ಒಂದು 300-400 ರೊಟ್ಟಿಗಳು ಮಾಡ್ಬೋದು. ಸಣ್ಣ ಮಿಷನಲ್ಲಿ, ದೊಡ್ಡ ಮಿಷನಲ್ಲಿ ಅರೌಂಡ್ 700-800 ರೊಟ್ಟಿಗಳನ್ನ ಮಾಡ್ಬೋದು. ಸೊ ಮನೇಲಿ ಕೂತ್ಕೊಂಡು ನೀವು ಕೂಡ ಇಂಡಿಪೆಂಡೆಂಟಾಗಿ ದುಡಿದು ತಮ್ಮ ಕಾಲ ಮೇಲೆ ನಿಲ್ಬೇಕಂತಿರೋ ಹೆಣ್ಮಕ್ಳಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಬನ್ನಿ ನೆನಕ್ತಾಳೆ ಯಾವ ಥರ ಮಿಷಿನ್ ಇರುತ್ತೆ, ಯಾವ ಥರ ರೊಟ್ಟಿ ಮಾಡ್ತಾರೆ, ಪ್ರತಿಯೊಂದು ಇನ್ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಮಿಷಿನ್ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನು ತಿಳ್ಕೊಳೋಣಂತೆ. ಸೊ ಹೋಗೋಣ ಬನ್ನಿ. ಎಕ್ಸೈಟೆಡ್ ಆಗಿದ್ದೀರಾ? ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಬನ್ನಿ ಹೋಗೋಣ, ಯಾವ ಥರ ಇದೆ ಮಷಿನ್ ಅಂತ ನೋಡ್ಕೊಂಡು ಬರೋಣಂತೆ. ಇವಾಗ ನಾವು ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಶ್ರೀ ಮಹಾಲಕ್ಷ್ಮಿ ಫುಡ್ ಮಷಿನ್ಸ್ ಅಂತ, ಇವರೇ ಮ್ಯಾನುಫ್ಯಾಕ್ಚರರ್ಸು. ಸೊ ಇದು ಲೊಕೇಶನ್ ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ ಹೊಸಪೇಟೆ ರೋಡು, ಇಂಡಸ್ಟ್ರಿಯಲ್ ಏರಿಯಾ, ಹರಿಹರದಲ್ಲೇ ಬರುತ್ತೆ, ದಾವಣಗೆರೆ ಡಿಸ್ಟಿಕ್ಕು. ಬನ್ನಿ ಇನ್ನೇನ ಒಳಗಡೆ ಹೋಗೋಣ, ಯಾವ್ಯಾವ ಥರ ಮಿಷಿನ್ಗಳಿದಾವೆ ಅಂತ ನೋಡೋಣಂತೆ. ಸೊ ಗೈಸ್, ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ಶ್ರೀ ಮಹಾಲಕ್ಷ್ಮಿ ಫುಡ್ ಏನು ಮಷಿನ್ಸ್ ಏನಿದೆಲ್ಲ ಅಲ್ಲಿ ಬಂದಿದ್ದೆ. ಸೊ ನಾನು ಹಿಂದೆ ನೋಡ್ತಾ ಇದ್ದಾರಲ್ಲ, ಈ ರೊಟ್ಟಿ ಅಥವಾ ಏನದು ವೆರೈಟೀಸ್ ಆಫ್ ರೊಟ್ಟಿಗಳು, ಚಪಾತಿಗಳು ಮಾಡುವಂಥ ಮಿಷಿನು. ಸೊ ಇದ್ರ ಓನ್ ಅವರೇ ಫ್ರಮ್ ದ ಹೆಂಡ್ ಟು ಸ್ಟಾರ್ಟ್ ತನಕ ಅವರೇ ರೆಡಿ ಮಾಡಿರುವಂಥ ಮಿಷಿನ್ನು ಮಂಜವ್ರು ಅಂತ. ಸೊ ಅವ್ರ ಬಗ್ಗೆ ಮಾತಾಡೋಣ, ಅವ್ರ ಹಿಸ್ಟ್ರಿ ತಿಳ್ಕೊಳ್ಳೋಣ. ಆಮೇಲೆ ಈ ಮಿಷಿನ್ ಮಾಡೋದಕ್ಕೆ ಅವ್ರಿಗೆ ಪ್ರೋತ್ಸಾಹ ಹೇಗೆ, ಇನ್ಸ್ಪಿರೇಷನ್ ಹೇಗೆ ಬಂತು, ಸೊ ಇದಕ್ಕೆ ಏನೇನೆಲ್ಲ ಬಳಸಿದ್ದಾರೆ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಹೇಳೋಣ. ಯಾಕಂದರೆ ನೀವು ಕೊಂಡ್ಕೊಳ್ಳೋರ್ಗೂ ತುಂಬ ಈಸಿ ಆಗುತ್ತೆ ಏನೇನು ಮಷಿನ್ ಯೂಸ್ ಮಾಡಿದ್ದಾರೆ ಅಂತ. ಸೊ ಬನ್ನಿ ಇವಾಗ ಮಂಜವ್ರ ಹತ್ರ ಮಾತಾಡ್ಸೋಣ, ಬನ್ನಿ. ಸೊ ಗೈಸ್, ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಮಿನಿ ರೊಟ್ಟಿ ಮಷಿನ್ ಅಂತ ಒಂದು ಸಣ್ಣದು, ಅದರಿಂದ ಇನ್ನೂ ದೊಡ್ಡದಿದೆ. ಫಸ್ಟ್ ಸಣ್ಣದ್ರಿಂದ ಮಾತಾಡೋಣ, ಇದ್ರ ಬಗ್ಗೆ ಡೀಟೇಲ್ಸ್ ಮಂಜವ್ರು ಹೇಳ್ತಾರೆ. ಸೊ ಗೈಸ್ ಬನ್ನಿ ಮಂಜವ್ರ ಹತ್ರ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ಮಂಜು ಅಂತ ಹೇಳಿ, ಮೆಕ್ಯಾನಿಕಲ್ ಇಂಜಿನಿಯರ್. ಈಗ ನಾವೇ ಸ್ವಂತ ಓನ್ ಪ್ರೊಡಕ್ಷನ್ ಆಗಿ ಶ್ರೀ ಮಹಾಲಕ್ಷ್ಮಿ ಫುಡ್ ಮಷಿನ್ಸ್ ಹರಿಹರ ಇಲ್ಲಿ ನಾವು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಏನೇನು ಸಿಗುತ್ತೆ ಅಂದರೆ ನಾವು ಪೂರ ಕಂಪ್ಲೀಟ್ 100% ರೊಟ್ಟಿ ಮಿಷಿನ್ ರೆಡಿ ಮಾಡ್ತೀವಿ. ಇದು ಸಣ್ಣ ಮಾಡಲು, ಅದರ ನೆಕ್ಸ್ಟ್ ಓಮ್ ಮಾಡಲು. ಇದು ಮಿನಿ ರೋಟಿ ಮಷಿನ್ ಅಂತ ಹೇಳಿ, ಇದ್ರ ಜೊತೆ ನಾವು ಮತ್ತೆ ಪಲ್ವರೈಸರು, ಆಟಾ ಮಿಕ್ಸರು, ಆಮೇಲೆ ಖಾರ ಕುಟ್ಟು ಮಷಿನ್, ಆಮೇಲೆ ಶಾವಿಗೆ ಮಷಿನ್ ಎಲ್ಲವೂ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಬನ್ನಿ ಸರ್, ನಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ನಿಮಗೆ ಯಾವ ಥರ ಏನು ಮಾತಾಡೋದು ಅಂತ. ಬ್ರೋ, ಇವಾಗ ಭಾಳ ಜನ ಹೇಳ್ತಾರೆ ರೆಡಿ ತಂದು ಫುಲ್ ಓಲ್ ಎಲ್ಲ ರೆಡಿ ತಂದು ಡಬಲ್ ರೇಟಿಂಗ್ ಮಾಡ್ತಾರೆ ಅಂತ. ಸೊ ನೀವು ಹೇಳಿದ್ರೆ ನೀವೇ ಓನ್ ಪ್ರೊಡಕ್ಷನ್ ಮಾಡಿರೋದು, A to Z ನಾವೇ ಮಾಡಿರೋದು ಅಂತ. ಸೊ ಸ್ವಲ್ಪ ಮಿಷಿನ್ ಬಗ್ಗೆ ಹೇಳಿದ್ರೆ ಜನಗಳಿಗೂ ಹೆಲ್ಪ್ ಆಗುತ್ತೆ. ನೋಡಿ ಸರ್, ನಾವು ಇಲ್ಲಿ ತಂದು ಮಾರ್ತಾ ಇಲ್ಲ, ನಮ್ಮದೇ ಓನ್ ಪ್ರೊಡಕ್ಷನ್, 100% ಪ್ಯೂರ್ ಪ್ರೊಡಕ್ಷನ್. ನಾವೇ ನಿಂತು ನಾವು ಮಾಡ್ತಾ ಇದ್ದೇವೆ ಮಷಿನ್ಸ್. ಆಮೇಲೆ ಇದಕ್ಕೆಲ್ಲ ಬಂದಿರತಕ್ಕಂಥ ಮಟೀರಿಯಲ್ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ SS304 ಫುಡ್ ಗ್ರೇಡ್ ಮಟೀರಿಯಲ್. ಯಾವುದು ಬೇರೆ ಲೋಕಲ್ ಮಾರ್ಕೆಟಿಂದ ಯಾವ ನಾವು ತರಿಸಿಲ್ಲ, ಎಲ್ಲ SS304 ಆ್ಯಂಡ್ SS303 ಎಲ್ಲ ಫುಡ್ ಗ್ರೇಡ್ ಮಟೀರಿಯಲ್ ಯೂಸ್ ಮಾಡ್ತಾ ಇರೋದು ನಾವು. ಆಮೇಲೆ ಇದ್ರಾಗ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲವೂ ಹೆವಿ ಗೇಜ್ ಇರತಕ್ಕಂಥ ಮಟೀರಿಯಲ್ ಯೂಸ್ ಮಾಡಿಕೊಂಡು ನಾವು ಮಷಿನ್ ರೆಡಿ ಮಾಡ್ತಾ ಇರೋದು. ಎಲ್ಲ ಫುಡ್ ಗ್ರೇಡ್ ಮಟೀರಿಯಲ್, ಎಲ್ಲ ಪೂರ ಕಂಪ್ಲೀಟಲ್ಲಿ ಏನೇನಿದೆ ಮಷಿನಲ್ಲಿ. ಸೊ ಮಷಿನ್ ಯಾವ ಥರ ವರ್ಕ್ ಆಗುತ್ತೆ ಅದು? ಬನ್ನಿ ಸರ್ ತೋರಿಸ್ತೇವೆ ಮಷಿನ್ ಯಾವ ಥರ ಅಂತ ಹೇಳಿ. ಫಸ್ಟಿಗೆ ಆನ್ ಮಾಡಿ ತೋರಿಸ್ತೇನೆ ನಿಮಗೆ. ಇದು ಆನ್ ಬಟನ್. ಈಗ ನಾವು ಇಲ್ಲಿ ಹಿಟ್ ಹಾಕ್ಬೇಕು ಸರ್, ಆಫರಲ್ಲಿ ಹಿಟ್ ಹಾಕಿದ ತಕ್ಷಣ ಇದು ಕಟ್ರ್ ನಮ್ಗೆ ಯಾವ ಸೈಜ್ ಬೇಕೋ, ಕಸ್ಟಮರ್ ಯಾವ ಸೈಜ್ ಕೇಳ್ತಾರೆ ಆ ಸೈಜಿಗೆ ನಾವು ಕಟ್ ಮಾಡಿ ಕೊಡ್ತೇವೆ. ಇದು ಕಸ್ಟಮರ್ಗೆ ಯಾವ ಥರ ಶೇಪ್ ಬೇಕೋ, ಸೈಜ್ ಬೇಕೋ ಕಟಿಂಗ್ ಡೈ ಚೇಂಜ್ ಮಾಡಿಕೊಡ್ತೇವೆ. ಇದರಲ್ಲಿ ಅಕ್ಕಿ ರೊಟ್ಟಿ, ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ, ಆಮೇಲೆ ಪಾಪಡ್, ಆಮೇಲೆ ಪಾನಿಪುರಿ, ಅವ್ರವ್ರ ರಿಕ್ವೈರ್ಮೆಂಟ್, ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ನಾವು ಡೈ ಚೇಂಜ್ ಮಾಡ್ಕೊತೇವೆ. ಅದ್ರ ತಕ್ಕಂಗೆ ಅವ್ರು ಪ್ರೊಡಕ್ಷನ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇವಾಗ ಪಾನಿಪುರಿ ಅಂದ್ರಲ್ಲ, ಸೊ ಪಾನಿಪುರಿಗೆ ಯಾವ್ದು ಬರುತ್ತೆ? ಪಾನಿಪುರಿಗೆ ನಾವು ಡೈ ಚೇಂಜ್ ಮಾಡ್ಕೊತೇವೆ ಸರ್, ಕಂಪ್ಲೀಟ್ ಚೇಂಜ್. ಇದು ಡೈ, ಇದು 11 ಇಂಚಿನ ಡೈ, ಇದು 11 ಇಂಚು ರೊಟ್ಟಿ ಕಟ್ ಆಗುತ್ತೆ ಇದರಲ್ಲಿ. ಆಮೇಲೆ ಇದನ್ನ ಸೈಜ್ 10 ಸೈಜ್, ಕಸ್ಟಮರ್ ಯಾವ ಥರ ಕೇಳ್ತಾರೆ ಆ ಥರ ನಾವು ಚೇಂಜ್ ಮಾಡ್ಕೊತೇವೆ. ಕಸ್ಟಮರ್ ರಿಕ್ವೈರ್ಮೆಂಟ್, ಆಸ್ ಪರ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮಾಡ್ಕೊಡ್ತೀವಿ. ಓಕೆ ಬ್ರೋ, ಇವಾಗ
ಇವಾಗ ಹೆಂಗೋ ಭಾಳ ಜನ ಕೇಳ್ತಿರ್ತಾರೆ ಏನಪ್ಪ ಅಂತೇಳಿ ಯಾವುದೋ ಒಂದು ಸಿಕ್ಕಿರೋ ಮೋಟ್ರ್ ತಂದು ಹಾಕ್ತಾರೆ, ಬ್ರ್ಯಾಂಡೆಡ್ ಇರಲ್ಲ, ಸ್ವಲ್ಪ ದಿನ ಆದ್ಮೇಲೆ ಕೆಟ್ಟೋಗ್ಬಿಡುತ್ತೆ. ಸೊ ಯಾವ ಥರ ಮೋಟ್ರ್ ನೀವು ಯೂಸ್ ಮಾಡಿದ್ದೀರಾ ಅಂತ ಹೇಳ್ತೀರಾ? ಬಂದ್ಬಿಟ್ಟು ವಿಗಾರ್ಡ್ ಮೋಟ್ರ್ ಹಾಫ್ HP ಸಿಂಗಲ್ ಫೇಸ್ ಮನಿ ಕರೆಂಟಿಗೆ ಯೂಸ್ ಆಗ್ತಕ್ಕಂಥ ಮೋಟ್ರ್ ಯೂಸ್ ಮಾಡಿದ್ವಿ ಸರ್. ಯಾವುದು ಕಸ್ಟಮರ್ ಏನು ಕಮರ್ಷಿಯಲ್ ತೊಗೊಳ್ಬೇಕಾಗಿದ್ದ ಜरूरत ಮನಿ ಕರೆಂಟಿಗೆ ಆರಾಮಾಗಿ ರನ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಏನು ಇದಕ್ಕೇನು ಹೊರಗಡೆಯಿಂದ ಕಮರ್ಷಿಯಲ್ ಲೈಸೆನ್ಸ್ ತೊಗೋಬೇಕು ಅಥವಾ ಏನು ಜरूरत ಇಲ್ಲ. ಮನಿ ಕರೆಂಟಿಗೆ ಆರಾಮ್ ಯೂಸ್ ಆಗಿ ಮಾಡ್ಕೋಬೋದು, ಅವರು ಆರಾಮ್ ಬಿಸ್ನೆಸ್ನ ರನ್ ಮಾಡ್ಕೋಬೋದು. ಬ್ರೋ ಇವಾಗ ನಾನು 2 ಮಿಷಿನ್ ನೋಡ್ತಾ ಇದ್ದೀನಿ, ಒಂದು ದೊಡ್ಡದು ಮತ್ತೆ ಸಣ್ಣದು. ಇವಾಗ ಸಣ್ಣದು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ಸೊ ಪರ್ ಅವರ್ಗೆ ಎಷ್ಟು ರೊಟ್ಟಿನ ನೀವು ಇದರಲ್ಲಿ ಜನರೇಟ್ ಆಗುತ್ತೆ? ಇದರಲ್ಲಿ ಪರ್ ಅವರ್ ಕೆಪಾಸಿಟಿ ಸರ್ ಇದರಲ್ಲಿ 250ರಿಂದ 300. 250ರಿಂದ 300. 250 250 to 300 ರೊಟ್ಟಿ ಪರ್ ಪ್ರೊಡಕ್ಷನ್ ಕೆಪಾಸಿಟಿ ತೆಗಿಬಹುದು ಇದರಲ್ಲಿ. ಆಮೇಲೆ ದೊಡ್ಡ ಮಷೀನ್ ಅಲ್ಲಿ ಅಪ್ ಟು 600 to 700 ಪ್ರೊಡಕ್ಷನ್ ಕೆಪಾಸಿಟಿ ಇದೆ. ಓಕೆ ಓಕೆ. 1 ಅವರ್. ಸೊ ಇದು ಮ್ಯಾನ್ ಪವರ್ ಏನು ಕಡಿಮೆ ಆಗುತ್ತೆ? ಕಡಿಮೆ ಆಗುತ್ತೆ ಸರ್. 1 ಅವರ್ಗೆ 250ರಿಂದ 300 ರೊಟ್ಟಿ ಆರಾಮಾಗಿ ತಗೋಬಹುದು. ಒಂದು 5-6 ಜನ ಮಾಡೋ ಕೆಲಸ ಇದೊಂದು ಒಂದೇ ಮಷೀನ್ ಮಾಡ್ತೀನಿ. ಬ್ರೋ ಹಾಗೆ ಇವಾಗ ಡೆಮೋ ತೋರಿಸ್ತೀರಾ ಯಾವ ಥರ ರೊಟ್ಟಿ ಆಗುತ್ತೆ ಅಂತ? ಓಕೆ ಸರ್, ಬನ್ನಿ ಸರ್ ತೋರಿಸ್ಬೋದು. ಓಕೆ ಬನ್ನಿ ಸರ್, ನಾನು ಜೋಳದ ರೊಟ್ಟಿ ಹೇಗೆ ಮಾಡೋದು ಅಂತ ಡೆಮೋ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಸರ್, ಈ ಥರ ರೊಟ್ಟಿ ತಗೊಳ್ಳೋದು. ಇದು ಉಳಿದು ಹಿಟ್ಟಿದೆ ಅಲ್ಲ, ಇದನ್ನ ಇಲ್ಲಿ ಡಂಪ್ ಮಾಡಿದ್ರೆ ಮತ್ತು ಅದೇ ರೊಟ್ಟಿಗೆ ಬರುತ್ತೆ. ತುಂಬ ಚೆನ್ನಾಗಿ. ಇದು 11 ಇಂಚ್ ಕಟಿಂಗ್ ಡೈ ಸರ್. 11 ಇಂಚ್ ರೊಟ್ಟಿ ಸಿಂಕ್ ಆದ್ಮೇಲೆ ಅದು ಬೇಯಿಸಿದ ಮೇಲೆ 10.5 ಇಂಚ್ 10.5 ಇಂಚ್ ಆಗುತ್ತೆ. ಹೌದಾ? ನೋಡಿದ್ರು 11 ಇಂಚ್. ಸೊ ಗೈಸ್ ಇವಾಗ ನೋಡ್ಬೋದು ರೊಟ್ಟಿ ನೋಡಿ ಎಷ್ಟು ದೊಡ್ಡದಾಗಿ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಇವರು ಮಾಡಿ ಕೊಡ್ತಾರೆ. ಸೊ ನೀವು ನೋಡ್ಬೋದು, ಇಲ್ಲೇ ಲೈವ್ ಆಗಿ ತೋರಿಸಿದೆ ನಿಮಗೆ. ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಬ್ರೋ ತುಂಬ ಚೆನ್ನಾಗಿ ಬಂದಿದೆ. ಸೊ ಭಾಳ ಜನಕ್ಕೆ ಹೆಲ್ಪ್ಫುಲ್ ಆಗ್ಬೋದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ, ಹೋಟೆಲಲ್ಲಿ ದೊಡ್ಡದು. ಆಮೇಲೆ PG, ಆಮೇಲೆ ಈಗ ಮನೆಯಲ್ಲಿ ಹೆಣ್ಮಕ್ಳು ಸ್ವಾವಲಂಬಿ ಜೀವನ ಮಾಡ್ಬೇಕಂತ ಹೇಳ್ಕೊಂಡಿರ್ತಾರೆ ಗೌರ್ಮೆಂಟಿಂದ. ಆಮೇಲೆ ಇದು ಸ್ವಾವಲಂಬಿ ಜೀವನ ಹೆಣ್ಮಕ್ಳಿಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ಏನಾದರೂ ಒಂದು ಮಾಡ್ಬೇಕಂತ ಇಟ್ಕೊಂಡಿರ್ತಾರಲ್ಲ ಸರ್, ಅವ್ರಿಗೆ ಭಾಳ ಅನುಕೂಲ ಆಗುತ್ತೆ. ಆಮೇಲೆ PG, ಹೋಟೆಲ್, ಆಮೇಲೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್, ಆಮೇಲೆ ಈಗ ಸ್ಕೂಲಲ್ಲಿ ಹಾಸ್ಟೆಲ್ ಇರುತ್ತೆ, ಅಲ್ಲಿ ಮಷಿನ್ ಭಾಳ ಅನುಕೂಲ ಆಗುತ್ತೆ ಸರ್. ಇದರಿಂದ ಭಾಳ ಜನ ಹೆಲ್ಪ್ ತಗೊಂಡಿದ್ದಾರೆ ಸರ್. ದೊಡ್ಡ ಲಾರ್ಜ್ ಸ್ಕೇಲಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆಮೇಲೆ ಹೆಣ್ಮಕ್ಳು ಸಬಲೀಕರಣ ಅಂತ ಏನ್ ಮಾತಾಡ್ತಿದ್ದಾರೆ ಅವರು ಕೂಡ ಮಹಿಳಾ ಸಬಲೀಕರಣಕ್ಕೆ ಭಾರಿ ಯೋಜನೆ ಬೆಸ್ಟ್ ಸರ್ ಇದು. ಹೆಣ್ಮಕ್ಳಿಗೆ ಉದ್ಯೋಗ ಮನೆಯಲ್ಲಿ, ಹೆಣ್ಮಕ್ಳು ಮನೇಲೆ ಕುತ್ಕೊಂಡು ಹರ್ನ್ ಮಾಡ್ಬೋದು ಈ ಮಿಷಿನ್ ತಗೊಂಡ್ರೆ. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬಹುದು. ಸೈಜ್ ಇವಾಗ ಸಣ್ಣ ತೋರಿಸಿದ್ರಲ್ಲ, ಸೊ ಇವಾಗ ದೊಡ್ಡದು ಯಾವ ತರ ಇದೆ? ಸರ್ ಬನ್ನಿ ಸರ್, ಇದು ಮಿನಿ ರೋಟಿ ಮಷಿನ್. ಇದರ ನೆಕ್ಸ್ಟ್ ವರ್ಷನ್ ಇಲ್ಲಿದೆ. ನೆಕ್ಸ್ಟ್ ವರ್ಷನ್ ಇದರ ಬಗ್ಗೆ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಪರ್ ಅವರ್ ಕೆಪಾಸಿಟಿ ಪರ್ ಅವರ್ ಅಪ್ ಟು 700 to 800 ಪ್ರೊಡಕ್ಷನ್ ಕೆಪಾಸಿಟಿ ಸರ್. ಇದಕ್ಕೆ ಡೆಮೋ ಮಾಡಿ ತೋರಿಸ್ತೀನಿ, ಹಿಟ್ ಹಾಕಿ ಯಾವ ಥರ ಏನಂತ ಈಗ ತೋರಿಸ್ಕೊಡ್ತೀನಿ. ಸೊ ಮೋಟರ್ಸ್ ಎಲ್ಲ ಸೇಮ್? ಸರ್, ಮೋಟರ್ ಎಲ್ಲ ವಿಗಾರ್ಡ್ ಹಾಫ್ HP ಮೋಟ್ರು, ಸಿಂಗಲ್ ಫೇಸು, ಎಲ್ಲವೂ ಮನಿ ಕರೆಂಟಿಗೆ ಬರುತ್ತೆ. 2 ಮನಿ ಕರೆಂಟಿಗೆ ಬೇಕಾದಂಗೆ ಯೂಸ್ ಮಾಡ್ಕೋಬಹುದು. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಬ್ರೋ? ಅದರಲ್ಲಿ ರಿಟರ್ನ್ ಬೆಲ್ಟ್ ಇಲ್ಲ ಸರ್. ಇದರಲ್ಲಿ ರಿಟರ್ನ್ ಬೆಲ್ಟ್ ಇದೆ. ಅಂದ್ರೆ ಅದರಲ್ಲಿ ರೊಟ್ಟಿ ಬರುತ್ತಲ್ವಾ, ರೊಟ್ಟಿ ಬಂದಿದ್ದ ರಿಮೈನಿಂಗ್ ಹಿಟ್ ಏನು ಈ ಕಡೆ ಉಳಿದಿರುತ್ತಲ್ಲ, ಅದನ್ನ ಈ ಕಡೆ ನಾವು ಇಲ್ಲಿ ಮೇಲೆ ಡಂಪ್ ಮಾಡಿದ್ರೆ ಆಟೋಮೆಟಿಕ್ ವಾಪಸ್ ಹೋಗಿ ಇಲ್ಲಿ ಅಪ್ಪರಲ್ಲಿ ಬೀಳುತ್ತೆ. ಇದ ತಕ್ಷಣ ಅದೇ ರೊಟ್ಟಿಯಾಗಿ ಬರುತ್ತೆ. ಅದ್ರ ನಿಮಗೆ ಈಗ ಡೆಮೋ ತೋರಿಸ್ತೀನಿ. ಓಕೆ ಓಕೆ ಬನ್ನಿ. ಇವಾಗ ಮೇನ್ ರೊಟ್ಟಿ ಮಷಿನ್ ಏನಿದೆ ಅಲ್ಲ, ಅದು ಯಾವ ಥರ ಹಿಟ್ಟು ಬರುತ್ತೆ, ಯಾವ ಥರ ರೊಟ್ಟಿ ಯಾವ ಶೇಪ್ ಬರುತ್ತೆ ನೋಡೋಣ ಬನ್ನಿ. ಬನ್ನಿ ಸರ್, ಇದರಲ್ಲಿ ಹಿಟ್ ಆಗ್ತಾ ಇದೆ. ನೋಡಿ ಸರ್, ರಿಮೈನಿಂಗ್ ಹಿಟ್ಟಿದೆ ಅಲ್ವಾ, ಇದನ್ನ ವಾಪಸ್ ಈ ಕಡೆನೇ ಡಂಪ್ ಮಾಡಿ. ಈ ಥರ ಸೈಜ್ ಇದರಲ್ಲಿ ಬಂದ್ಬಿಟ್ಟು ಏನಂದ್ರೆ ರೊಟ್ಟಿ ಎಷ್ಟೇ ತಗೊಳ್ಳೋದು ನಾವು ರಿಮೈನಿಂಗ್ ಪೋರ್ಷನ್ ಇಲ್ಲಿ ಮೇಲ್ಗಡೆ ಹಾಕ್ಬಿಟ್ರೆ ಆಟೋಮೆಟಿಕ್ ವಾಪಸ್ ಅದೇ ಹೋಗಿ ರೊಟ್ಟಿಗೆ ಕನ್ವರ್ಟ್ ಬರುತ್ತೆ. ಎಲ್ಲಿ ಜೀರೋ ವೇಸ್ಟ್, ಎಲ್ಲಿ ವೇಸ್ಟೇ ಆಗೋದಿಲ್ಲ. ಈ ಥರ ಇದರ ದಪ್ಪ ಬೇಕಾದ್ರೆ ದಪ್ಪ, ತೆಳು ಬೇಕಾದ್ರೆ ತೆಳು.
ಯಾವ ಥರ ಬೇಕೋ ಅದಕ್ಕೆ ಹಿಂದ್ಗಡೆ ವಾಲ್ ಇದೆ, ಆ ಥರ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ಗೈಸ್ ನೋಡ್ಬೋದು ನೀವು, ಇದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಉಳಿದಿರೋ ಹಿಟ್ಟೆಲ್ಲ ಮೇಲೋಗಿ ರಿಟರ್ನ್ ಮತ್ತೆ ಅದು ರೊಟ್ಟಿಯಾಗಿ ಬರುತ್ತೆ. ಇದೇ ಒಂದು ಅಡ್ವಾಂಟೇಜ್, ಏನು ವೇಸ್ಟ್ ಆಗೋದಿಲ್ಲ. ನೀವು ನೋಡ್ಬೋದು ರೊಟ್ಟಿ ಕೂಡ ಸಖತ್ತು ಒಳ್ಳೆ ಶೇಪು, ದೊಡ್ಡದು, ತುಂಬ ಮನುಷ್ಯರು ಮಾಡಿದ್ರ ಥರನೇ ಇದೆ. ಸೇಮ್ ಮನೆಯಲ್ಲಿ ಅಮ್ಮಂದ್ರೆ ಹೇಗೆ ಮಾಡಿರ್ತಾರೆ ಸರ್, ಸೇಮ್ ಅದೇ. ಆ್ಯಕ್ಚುಲಿ 700 ಇಂದ 800 ರೊಟ್ಟಿ ಮಾಡ್ಬೋದು. ನಾನ್ ಸ್ಟಾಪ್ ಮಾಡ್ಬೋದು. ಹಾಂ, ಕಂಟಿನ್ಯೂ. ಇಲ್ಲ ಇಲ್ಲ, ಮತ್ತೆ ನಾವು ಜಿಗಿ ಮಾಡ್ಬೋದು. ವೇಸ್ಟೇಜ್ ಯಾವುದು ವೇಸ್ಟೇಜ್ ಆಗಲ್ಲ ಸರ್. ಇದರಲ್ಲಿ ಮತ್ತು ಇದು ಆಗ್ತಾ ಇದೆವಲ್ಲ, ಇದಕ್ಕೆ ತೆಗೆದು ಈಗ ಆಗ್ತಾ ಇದೆ. ರಿಕವರಿ ಆಗುತ್ತೆ. ಹೊಳ್ಳಿ ವಾಪಸ್ ಈಗ ಅದೇ ರೊಟ್ಟಿಯಾಗಿ ಬರುತ್ತೆ. ಈಗ ವಾಪಸ್ ಇದು ಹೋಗಿರೋದು ಇಲ್ಲಿ ನೋಡಿ, ಈ ಥರ ರೊಟ್ಟಿಯಾಗಿ ಬರುತ್ತೆ. ನೋಡಿ ನೋಡಿ, ದಪ್ಪ ಬೇಕಾದ್ರೆ ದಪ್ಪ, ತೆಳು ಬೇಕಾದ್ರೆ ತೆಳು. ನಾವು ಯಾವ ಸೈಜ್ ಬೇಕೋ ಆ ಸೈಜ್ ಹಾಂ ಹಾಕ್ತೀವಿ. ವೇಸ್ಟೇಜ್ ಆಗಿದ್ದು ಇದಾಗುತ್ತೆ. ಹಾಂ, ಈಗ ನಮಗೆ ಈ ಮಷಿನ್ ತಗೊಳ್ಳಿಕ್ಕೆ ಸ್ವಲ್ಪ ಗೌರ್ಮೆಂಟ್ ಇಂದ ನಮಗೆ ಏನಾದ್ರು ಸಹಾಯಧನ ಸಬ್ಸಿಡಿ ರೂಪದಲ್ಲಿ ಸಿಗುತ್ತೋ, ಹಾಂ, ಯಾವ ರೀತಿ ಸಿಗುತ್ತೆ ನಮಗೆ? ಇದರಲ್ಲಿ ಅನುಕೂಲ ಏನಿದೆ? ಹಾ, ಹೌದು. ಕಂಪ್ನಿ ಥ್ರೂ ಏನಾದ್ರು ಮಾಡ್ಕೊಡ್ತಾರೋ? ಹೌದು. ಈಗ ಏನಿದೆ ಸರ್, ಇದು ಗೌರ್ಮೆಂಟ್ ಇಂದ PMFME ಸ್ಕೀಮ್ ಅಂತ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ. PMFME ಸ್ಕೀಮ್ ಸೆಂಟ್ರಲ್ ಗೌರ್ಮೆಂಟ್ ಇಂದ 50% ಸಬ್ಸಿಡಿ. 50% ಅಂದ್ರೆ 35% ಸೆಂಟ್ರಲ್ ಗೌರ್ಮೆಂಟ್, ಇನ್ನು ಉಳಿದ 15% ಸ್ಟೇಟ್ ಗೌರ್ಮೆಂಟ್. ಟೋಟಲ್ 50% ಸಬ್ಸಿಡಿ ಇದೆ. ಈ ಸಬ್ಸಿಡಿ ಅವರು ಕ್ಲೇಮ್ ಮಾಡ್ಕೋಬೇಕಂತಂದ್ರೆ ಜಿಲ್ಲಾವಾರು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂತ ಇರ್ತಾರೆ, DRPಗಳು ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ. ಅವ್ರಿಗೆ ನಾವು ಕಸ್ಟಮರ್ಗೆ ಅವ್ರ DRPಗಳು ನಂಬರ್ ಕೊಡ್ತೀವಿ. ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕು. ಅವ್ರು ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನನ್ನೋದು DRPಗಳು ಹೇಳ್ಕೊಡ್ತಾರೆ. ಆಮೇಲೆ ಅದಕ್ಕಿಂತ ಮುಂಚೆ ನಾವು ಏನೇನು ಬೇಕು ಡಾಕ್ಯುಮೆಂಟ್ಸ್, ಏನು ಯಾವ ಥರ ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ನಮ್ಮ ಕೊಟೇಶನ್ ಏನು ಬೇಕು ಅದನ್ನೆಲ್ಲ ಕೊಡ್ತೀವಿ. ಆಮೇಲೆ ಕಸ್ಟಮರು ಬೇರೆ ಊರಲ್ಲಿ ಇರ್ತಾನೆ. ಈಗ ನಮ್ಮೂರು ಇಲ್ಲಿ ಹರಿಯಾಣದಲ್ಲಿ, ಅವರು ಬಳ್ಳಾರಿ ಅಥವಾ ಚಿತ್ರದುರ್ಗ, ತಮಿಳುನಾಡು, ಚೆನ್ನೈ ಎಲ್ಲೇ ಬೇಕಾದಲ್ಲಿ ಇರಲಿ ಅವರು, ನಾವು ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ನಾವು ಡೆಲಿವರಿ ಕೊಡಕ್ಕೆ ರೆಡಿ ಇದ್ದೀವಿ. ಆಮೇಲೆ ಗೌರ್ಮೆಂಟಿಂದ ಸಬ್ಸಿಡಿಗೆ ನಾವು ಕೊಟೇಶನ್ ಕೊಡ್ತೇವೆ. ಕೊಟೇಶನ್ ಅವ್ರು ಇಲ್ಲೇ ಬಂದು ನೋಡೋಕೆ ತೊಗೊಳಕ್ಕೆ ಆಗಲಿಲ್ಲಪ್ಪ ಅಂತಂದ್ರೆ ಅವ್ರದ್ದು ನಮಗೆ ಮೆಸೇಜ್ ಮಾಡಿ ಅವರು ಅದನ್ನ ತಮ್ಮ ಅಡ್ರೆಸ್ ಕೊಟ್ಟರೆ ನಾವು ಅವ್ರಿಗೆ ಕೊಟೇಶನ್, ಆಮೇಲೆ ಅವ್ರಿಗೆ ಬೈ ಪೋಸ್ಟಿಂದನಾದ್ರೂ ಅದು ಕಳಿಸ್ತೀವಿ ಅಥವಾ ಬೈ ಬಸ್ಸಿಂದನೂ ಕಳಿಸ್ತೀವಿ. ಆ ಕೊಟೇಶನ್ ತೊಗೊಂಡು ಅವ್ರ DRPಗಳು ಕೊಟ್ಟ ಮೇಲೆ ಅವ್ರ ಡಾಕ್ಯುಮೆಂಟ್ಸ್ ಇಸ್ಕೊಂಡು ಅವ್ರು ಅಪ್ಲೈ ಮಾಡ್ತಾರೆ. ಗೌರ್ಮೆಂಟಿಗೆ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಅದ್ರ ಡೀಟೇಲ್ಸ್ ಏನಿರುತ್ತೆ ಅವಾಗ ನಮ್ಗೆ ಮೆಸೇಜ್ ಬರುತ್ತೆ ಸರ್. ಅವಾಗ ನಾವು ಮಷಿನ್ನ ಡಿಸ್ಪ್ಯಾಚ್ ಮಾಡ್ತೀವಿ. ಇದು ಎಲ್ಲ PMFME ಸ್ಕೀಮದ್ದು ಡೀಟೇಲ್ಸ್ ಸರ್. ನಾವು ಹಾಕ್ಬೇಕಾದ್ರೆ ಯಾವ ರೀತಿ ಕಲಿಸಿ ಹಾಕ್ಬೇಕು ಏನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀವಿ. ಹಾ, ಮಾಹಿತಿ ಕೊಡ್ತೇವೆ ಸರ್. ನಾವು ಮಷಿನ್ ಕಸ್ಟಮರ್ ನೋಡ್ತೇವಲ್ಲ, ಒಂದ್ಸಾರಿ ಕಸ್ಟಮರ್ಗೆ ಏನ್ ಹೇಳ್ತೀವಿ ನಾವು, ಕಂಪ್ನಿಗೆ ಬರ್ರಿ ಅಂತ ಹೇಳ್ತೀವಿ ನಾವು, ಅದ್ರ ಬಗ್ಗೆ ತಿಳ್ಕೊಳಕ್ ಯಾವ ರೀತಿ ರೊಟ್ಟಿ ಮಾಡ್ಬೇಕು ಏನಂತೇಳಿ. ಒಂದ್ ವೇಳೆ ಅವ್ರಿಗೆ ಹಿಟ್ಟು ತಗೊಂಬ ಅಂತ ಹೇಳ್ತೀವಿ, ನಮ್ಮ ಹಿಟ್ಟು ಬೇಡ, ಅವ್ರ ಕಡೆಯಿಂದ ಅವ್ರ ಮನೆಯಿಂದ ಜೋಳ ಬೀಸ್ಕೊಂಡ್ ಬಂದ್ರೆ ಹಿಟ್ಟು ತರಲಿ, ಅದನ್ನ ಯಾವ ತರ ಮಾಡ್ಬೇಕು ಏನನ್ನೋ ಡೀಟೇಲ್ಸ್ ಕೊಡ್ತೇವೆ. ಆಮೇಲೆ ಮಷಿನ್ ಡೆಲಿವರಿ ಕೊಡುವಾಗ ನಾವು ಅವ್ರಿಗೆ ಯಾವ ತರ ಜಿಗಿ ತಗೋಬೇಕು, ಯಾವ ತರ ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು, ಮಷಿನ್ ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು, ಎಲ್ಲ A to Z ಯಾವುದು ಬಿಡೋದಿಲ್ಲ, ಪೂರ ಕಂಪ್ಲೀಟ್ ಏನೂ ಗೊತ್ತಿರೋದಿಲ್ಲ ಹೊಸಬರವರು. ನಾವು ಅದ್ರದ್ದು ಏನ್ ತರ ಮಾಡ್ಕೋಬೇಕು, ಮಂತ್ಲಿ ಏನು ಮೇಂಟೆನೆನ್ಸ್ ಇದೆ, ಏನ್ ಗ್ರೀಸ್ ಹಚ್ಚಬೇಕು, ಏನು ಎಲ್ಲ ಪೂರ A to Z ಡೀಟೇಲ್ಸ್ ತಿಳಿಸ್ಕೊಡ್ತೇವೆ ಸರ್ ಅವ್ರಿಗೆ. ಆಮೇಲೆ 1 kg ಹಿಟ್ಟಿಗೆ ಎಷ್ಟು ರೊಟ್ಟಿ ಆಗುತ್ತೆ? ಹಾ ಸರ್, ಈಗ 1 kg ಏನಾಗುತ್ತೆ ಅಂದ್ರೆ 1 kg ಇಂದ 20 ರಿಂದ 25 ರೊಟ್ಟಿ. ಹೆಂಗಪ್ಪ ಅಂದ್ರೆ ಡೈ ಸೈಜ್, ಈಗ ನಾವು ಡೈ 11 ಇಂಚ್ ಹಾಕಿದ್ರೆ ರೊಟ್ಟಿ ಸೈಜ್ ಜಾಸ್ತಿ ಆದಂಗೆ, ಆಮೇಲೆ ಪ್ರೊಡಕ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಆಮೇಲೆ ಕಟಿಂಗ್ ಡೈ 10 ಇಂಚು 9 ಇಂಚ್ ಹಾಕಿದ್ರೆ ರೊಟ್ಟಿ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಡಿಪೆಂಡ್ ಅಪಾನ್ ಡೈ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಬ್ರೋ, ಇವಾಗ ಫಾರ್ ಎಕ್ಸಾಂಪಲ್ ಏನೋ ರಿಪೇರಿ ಬಂತಪ್ಪ, ಓಕೆ, ಅವಾಗ ಹೆಂಗೆ ಅದ್ರ ಸರ್ವಿಸ್ ಎಲ್ಲ ಹೆಂಗೆ? ಈಗ ರಿಪೇರಿ ಸರ್, ಫಸ್ಟ್ ಆಫ್ ಆಲ್ ನಾವು ಫಸ್ಟ್ ವಿಡಿಯೋ ಕಾಲ್ ಮಾಡಿ ಅಂತ ಹೇಳ್ತೇವೆ ಅವ್ರಿಗೆ. ಆಮೇಲೆ ಅದು ವಿಡಿಯೋ ಕಾಲ್ ನಲ್ಲಿ ಸಾಲ್ವ್ ಆಗ್ಲಿಲ್ಲ ಅಂತಂದ್ರೆ ನಾವೇ ಖುದ್ದಾಗಿ ಅವ್ರಿಗೆ ಎಲ್ಲಿ ಮಷಿನ್ ಇರುತ್ತೆ ಆ ಲೊಕೇಶನ್ ಹೋಗಿ ನಾವೇ ಸರ್ವಿಸ್ ಕೊಟ್ಟು ಮಾಡಿಕೊಡ್ತೀವಿ ಸರ್. ಓಕೆ, ಅದ್ರ ಬಗ್ಗೆ ಅವ್ರಿಗೆಲ್ಲ ಮಾತಾಡ್ತೀವಿ. ಸರ್ವಿಸ್ ಪ್ರಾಬ್ಲಮ್ ಇಲ್ಲ. ನಮಗೆ ಸರ್ವಿಸ್ ಇಷ್ಟು ವರ್ಷ ಅಂತ ಏನಾದ್ರು ಇರುತ್ತಾ? ಹಾ ಸರ್, ಏನು ಸರ್ವಿಸ್ ಏನಪ್ಪಾ ಅಂದ್ರೆ ನಮ್ದು ಮೋಟರ್ ವ್ಯಾರಂಟಿ 1 ವರ್ಷವರೆಗೂ ಸರ್ವಿಸ್ ನಾವು ಕೊಡ್ತೇವೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸೋಣ, ಏನೇ ಪ್ರಾಬ್ಲಮ್ ಅಂದ್ರೆ ಹೋಗಿ ಮಾಡ್ಕೊಟ್ಟು ಬರ್ತೀವಿ. ಟೀಮ್ ಇದೆ, ನಾವು ಟೀಮ್ ಆಗಿ ಹೋಗಿ ನಮ್ಮ ತಂಡಪವಾಗಿ ವರ್ಕ್ ಆಗಿ ಮಾಡ್ಕೊಂಡು ನಾವು ಎಲ್ಲ ಕ್ಲಿಯರ್ ಮಾಡ್ಕೊಟ್ಟು ಬರ್ತೀವಿ. ಸೊ ಮೇನ್ ಬೇಕಾದ್ರೆ ಸರ್ವಿಸ್ ಹ್ಯಾಂಡಿ ಆಗಿದ್ರೆ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ. ಪೂರಾ ಸರ್ ಹ್ಯಾಂಡ್ ಫ್ರೀ, ಆರಾಮಾಗಿ ಮಾಡ್ಕೊಡ್ತೇವೆ ನಾವು ಸರ್ವಿಸ್ ಬಗ್ಗೆ. ಬ್ರೋ, ನಾನು ಇವಾಗ ರೊಟ್ಟಿ ಮಿಷಿನ್ ಅಷ್ಟೇ ಅಲ್ಲ ಬೇರೆ ಮಿಷಿನ್ಗಳು ನೋಡ್ತಾ ಇದ್ದೀನಿ ಇಲ್ಲಿ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಸ್ವಲ್ಪ ಹೇಳ್ತೀರಾ, ಯೂಸರ್ಸ್ಗೂ ಹೆಲ್ಪ್ ಆಗುತ್ತೆ. ನಮ್ಮ ಹತ್ರ ಬರೀ ರೊಟ್ಟಿ ಮಷಿನ್ ಅಷ್ಟೇ ಇಲ್ಲ, ಮತ್ತೆ ಬೇರೆ ಮಷಿನ್ ಒಲಿ, ಆಮೇಲೆ ಗಿರಣಿ, ಖಾರ ಕೊಟ್ಟು ಮಷಿನ್ ಬನ್ನಿ ಸರ್ ತೋರಿಸ್ತೀನಿ ಏನೇನಿದೆ. ನಮ್ಮ ಹತ್ರ ಹಿಟ್ ಕಲಿಸೋ ಮಷಿನ್ ಇದೆ ಸರ್. ಫಸ್ಟ್ ಈಗ ಜೋಳ ತೊಗೊಂಡು ಬೀಸ್ಕೊಂಡು
ಈಗ ಜೋಳ ತೊಗೊಂಡಿರ್ತಾರೆ ಮನೆ ಕರೆಂಟಿಗೆ ಜೋಳ ತೊಗೊಂಡು ಇದ್ರ ಜೋಳ ಗೋಧಿ ಕಾಳು ಆಮೇಲೆ ಮಸಾಲೆ ಐಟಮ್ ಅರಿಶಿನ ಪುಡಿ ದಾಲ್ಚಿನ್ನಿ ಏನೇ ಇದ್ರೂ ಅವರು ಯೂಸ್ ಮಾಡ್ಕೋಬಹುದು ಎಲ್ಲ ಮನೆ ಕರೆಂಟಿಗೆ ಸಿಂಗಲ್ ಫೇಸ್ 2 HP ಮೋಟರ್ ಸರ್ ಇದು. ಆಮೇಲೆ ಇದಕ್ಕೆ ಯಾವ್ದಾದಕ್ಕೆ ಬೇರೆ ಬೇರೆ ಯೂಸ್ ಮಾಡ್ತಕ್ಕಂಥ ಬ್ಲೇಡ್ಸ್ ಇದೆ ಇದಕ್ಕೆ ಬೇರೆ ಬೇರೆ ಕಾಳಿಗೆ ಬೇರೆ ಬೇರೆ ಬ್ಲೇಡ್ ಕಾಳು ಬರುತ್ತವಲ್ಲ ಅದ್ರ ಮೇಲೆ ಆಮೇಲೆ ಇದಕ್ಕೆ ಅವರು ಬರೀ ಕಾಳು ಅಷ್ಟೇ ಯೂಸ್ ಮಾಡೋದು ಜರುತ್ತಿಲ್ಲ. ಬೇಕಾದ್ರೆ ಮಸಾಲೆ ಐಟಮ್ ಹಾಕ್ಬೋದು ದಾಲ್ಚಿನ್ನಿ ಆಮೇಲೆ ಅರಿಶಿನ ಪುಡಿ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದಕ್ಕೆ ಏನಂತ 2-in-1 ಪಲವರೈಸರ್ ಅಂತ ಹೇಳ್ತೀವಿ. ಮನೆಗೆ ಹೊರಗೆ ಹೋಗಿ ಮಿಷಿನ್ ಏನದು ಮಿಷಿನ್ಗೆ ಹೋಗೋದು ತಪ್ಪುತ್ತೆ. ಮನೇಲೆ ಇದ್ರೆ ಎಲ್ಲ ಮನಿ ಕರೆಂಟಿಗೆ ಯಾವ್ದು ಕಮರ್ಷಿಯಲ್ ತಗೊಳ್ಳೋ ಜರುತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಇದು ಹಿಟ್ ಕಲ್ಸೋ ಸರ್ 5 kg ಹಿಟ್ ಕಲ್ಸೋ ಮಿಷಿನ್ ಇದು. ಹಿಟ್ ಯಾವ್ದು ಬೇಕಾದ ಹಿಟ್ ಅಲ್ಲ ಜೋಳದ ಹಿಟ್ಟು ಏನೋ ಬೇಕಾದಿರ್ಲಿ ಹಿಟ್ ಕಲ್ಸೋ ಮಿಷಿನ್. ಅದ್ರದ್ದು ನೆಕ್ಸ್ಟ್ ನಮ್ಮ ಹತ್ರ ಒಲೆ ಸಿಗುತ್ತೆ SS ಆಮೇಲೆ MS ಡಬಲ್ ಬರ್ನರ್ ಸಿಗುತ್ತೆ, ಸಿಂಗಲ್ ಬರ್ನರ್ ಸಿಗುತ್ತೆ, 4 ಬರ್ನರ್ ಇದ್ದು ಸಿಗುತ್ತೆ. ಆಮೇಲೆ ದೊಡ್ಡದು ತವಾ ಇದೆ ಅದನ್ನು ತೋರಿಸ್ತೇವೆ ನಮಗೆ. ಲಾರ್ಜ್ ಕೆಪಾಸಿಟಿ ಇರುತ್ತೆ ಅಂತದಕ್ಕೋಸ್ಕರ ಅದನ್ನು ತೋರಿಸ್ತೇವೆ. ಸೊ ಇವಾಗ ರೊಟ್ಟಿಗೆ ಬೇಕಾಗಿರೋ ಎಲ್ಲದು ಹಿಟ್ಟು ಬೇಕಿರೋ ಹಿಟ್ಟು ಮತ್ತೆ ಹಿಟ್ಟು ಕಲಸೋದು ಆಮೇಲೆ A to Z ರೊಟ್ಟಿ ಮತ್ತೆ ಹಾಕೋದು ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಬೋದು. ಮಷಿನ್ ಜೊತೆ ಹಿಟ್ ಕಲ್ಸೋ ಮಷಿನ್ ಆಮೇಲೆ ಗಿರಣಿ ಆಮೇಲೆ ಒಲಿ ಒಂದು ಪೂರ ಕಂಪ್ಲೀಟ್ ಕಿಟ್ ಎಲ್ಲವೂ ಇಲ್ಲೇ ಸಿಗುತ್ತೆ ಅವೈಲೇಬಲ್. ಇಲ್ಲಿ ಹೊರಗೆ ಹೋಗೋ ಜರೂರತೆ ಇಲ್ಲ. ಬ್ರೋ ಇವಾಗ ಪ್ಯಾಕೇಜ್ ಅಲ್ಲಿ ತಗೊಂತಾರೆ ಅನ್ಕೊಳ್ಳಿ, ಇವಕ್ಕೂ ಸಬ್ಸಿಡಿ ಸಿಗುತ್ತೆ ಏನೋ ಮಷಿನ್ ಎಲ್ಲ ಮಷಿನ್ ಜೊತೆನೆ ಸಿಗುತ್ತೆ ಸರ್. ಮಷಿನ್ ಜೊತೆ ಅಷ್ಟು ಟೋಟಲ್ ತಗೊಂಡ್ರು ಟೋಟಲ್ ಇಷ್ಟು ಅಮೌಂಟ್ಗೆ ಸಬ್ಸಿಡಿ ಗೌರ್ಮೆಂಟ್ ಇಂದ ಸಿಗುತ್ತೆ. ಬ್ರೋ ಇವಾಗ ಪ್ಯಾಕೇಜ್ ಅಲ್ಲಿ ತಗೊಂತಾರೆ ಅನ್ಕೊಳ್ಳಿ, ಪ್ಯಾಕೇಜ್ ಅಲ್ಲಿ ಅದನ್ನು ಬೇಕು ಇದನ್ನು ಬೇಕು ಅನ್ನೋರಿಗೆ ಏನಾದ್ರು ಸ್ವಲ್ಪ ಕನ್ಸೆಷನ್ ಏನಾದ್ರು ಕೊಡ್ತೀರಾ ಅಥವಾ ಹಿಂಗೆ? ಪ್ಯಾಕೇಜ್ ಅಲ್ಲಿ ತಗೊಂಡ್ರೆ ಕನ್ಸೆಷನ್ ಕಿಟ್ ಅಲ್ಲಿ ಬಂದ್ರೆ ಕಂಪ್ಲೀಟ್ ಕಿಟ್ ರೊಟ್ಟಿ ಮೆಷಿನ್ ಆಮೇಲೆ ಇದು ಪಲ್ವರೈಸರ್ ಗಿರಣಿ ಮಣಿ ಕರೆಂಟ್ಗೆ ಆಮೇಲೆ ಹಿಟ್ ಕಲ್ಸೋ ಮೆಷಿನ್ ಆಮೇಲೆ ಒಲಿ SS ಬೇಕಾದ್ರೆ SS MS ಬೇಕಾದ್ರೆ MS ಯಾವ ತಗೋದಾರು ತಗೊಳ್ಳಿ. ಒಂದು ಕಂಪ್ಲೀಟ್ ಕಿಟ್ ಸರ್. ನಾವು ಅವ್ರಿಗೇನ್ ಕನ್ಸೆಷನ್ ಮಾಡ್ಕೊಡ್ಬೇಕು ಬರ್ಲಿ ಮಾತಾಡ್ಲಿ ಅದ್ರ ಬಗ್ಗೆ ಏನಿದೆ ಎಲ್ಲ ತಿಳಿಸ್ಕೊಟ್ಟು ನಾವು ಒಂದು ರೇಟ್ ರೀಸನಬಲ್ ಮಾಡ್ಕೊಡ್ತೇವೆ ಸರ್. ಸೊ ಗೈಸ್ ಇವಾಗ ರೊಟ್ಟಿ A to Z ಹಿಟ್ಟಿಂದ ಮಾಡೋದ್ರಿಂದ ಹಿಡಿದು ಹಿಟ್ಟು ಕಲಸೋ ತನಕನೂ ರೊಟ್ಟಿ ಆಗೋ ತನಕನೂ A to Z ನಿಮಗೆ ಇಲ್ಲಿ ಪ್ಯಾಕೇಜ್ ಸಿಗುತ್ತೆ. ಸೊ ಕಂಪ್ಲೀಟ್ ಕಿಟ್ ತಗೊಂಡ್ರೆ ಕನ್ಸೆಷನ್ ಕೂಡ ಇರುತ್ತೆ. ಬನ್ನಿ ಇವಾಗ ರೊಟ್ಟಿ ಮಾಡಿದಾರಲ್ಲ ರೊಟ್ಟಿನ ಮಾಡ್ತಾರೆ, ಬೇಯಿಸ್ತಾರೆ. ಸೊ ನೋಡೋಣ ಯಾವ ಥರ ಇರುತ್ತೆ ಮತ್ತೆ ನೀವೇ ಮನೇಲಿ ಮಾಡ್ಕೊಳ್ಳಿ ಅಂತ. ಕಂಪ್ಲೀಟ್ ಕಿಟ್ ಸರ್. ಮಷಿನ್ ಜೊತೆ ನಾವು ಒಂದು ಸ್ಪ್ಯಾನರ್ ಸೆಟ್ ಕೊಡ್ತೀವಿ ಆಮೇಲೆ ಒಂದು ಏರ್ ಬ್ಲೋರ್ ಕೊಡ್ತೀವಿ. ಮಷಿನ್ ಮಷಿನ್ ಯೂಸ್ ಮಾಡಿದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋಕೆ ಏರ್ ಬ್ಲೋರ್ ಕೊಡ್ತೀವಿ. ಆಮೇಲೆ ಸ್ಪ್ಯಾನರ್ ಸೆಟ್ ಇದೆಲ್ಲ ನಮ್ದು ಕಂಪ್ನಿ ವತಿಯಿಂದ ಆಮೇಲೆ ಮಷಿನ್ ಫ್ರೀ ಆಫ್ ಕಾಸ್ಟ್. ಸೊ ಗೈಸ್ ನೋಡಿದ್ರಲ್ಲ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಮನೇಲಿ ಯಾವ ಥರ ಮಾಡ್ತೀವೋ ಅದೇ ಥರ ರೊಟ್ಟಿ ಬಂದಿದೆ. ಸೊ ತುಂಬ ಜನಕ್ಕೆ ಹೆಲ್ಪ್ಫುಲ್ ಆಗ್ಬೋದು. ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡುವಂಥ ಹೆಣ್ಮಕ್ಳಾಗಿರ್ಬೋದು, PG ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳಾಗಿರ್ಬೋದು, ಎಲ್ಲ ಕಡೆನೂ ಸೇಮ್ ಮನೇಲಿ ರೊಟ್ಟಿ ಯಾವ ಥರ ಮಾಡ್ತಾರೋ ಅದೇ ಥರ ಆಗುತ್ತೆ, ನೀವು ನೋಡ್ಬೋದು. ಈಗಾಗಲೇ ಮಾಡಿ ಇದನ್ನ ಇಲ್ಲೇ ಬೇಯಿಸ್ಬಿಟ್ಟು ತೋರಿಸಿದೆ ನಾವು ಕಸ್ಟಮರ್ಗೆ, ನಾವು ಬಂದಂತ ಕಸ್ಟಮರ್ಗೆ ಇವರು ಸಹಿತ ತೋರಿಸಿದ್ದಾರೆ. ತುಂಬಾ ಟೇಸ್ಟ್ ಆಗಿದೆ. ಮನೆಯಲ್ಲಿ ಯಾವ ರೀತಿ ಟೇಸ್ಟ್ ಇದೆಯೋ ಅದೇ ರೀತಿಯಲ್ಲಿ ಟೇಸ್ಟಿಯಾಗಿ ಇದೆ. ಈಗ ಇವರು ಹೋಟ್ಲು ಮಾಡೋರು, ಇವ್ರನ್ನು ಸಹಿತ ನಾನು ಜೊತೆಯಲ್ಲಿ ಕರ್ಕೊಂಡ್ಬಂದು ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಅಕ್ಕರೇ ನಿಮ್ಮ ಹೆಸರು? ಶಿವಲೀಲಾ ಅಂತನಾ? ನಿಮಗೆ ಯಾಕೆ ಅನ್ನಿಸ್ತು ಈ ಥರ ಮಾಡಬೇಕು, ರೊಟ್ಟಿ ಮಿಷಿನ್ ಮಾಡಬೇಕು ಅಂತ ನಿಮಗೆ ಯಾಕೆ ಅನ್ನಿಸ್ತು? ಈಗ ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗಕ್ಕೆ ಆಗೋದಿಲ್ಲ ಸರ. ಅದಕ್ಕೆ ಮನ್ಯಾಗ ಒಂದು ಮಷಿನ್ ತೊಗೊಂಡು ನಾವು ದುಡಿಮೆ ಮಾಡ್ಬೋದು. ಮತ್ತು ಗಂಡ್ಮಕ್ಳು ದುಡಿಲಿಲ್ಲ ಅಂದ್ರೆ ನಾವು ದುಡಿಬೇಕಾಗಿರ್ತೈತೆ ಸರ್. ಅದಕ್ಕೆ ಮನೇಲಿ ಮಾಡ್ಕೋಬಹುದು ನಾವು ಬಿಸ್ನೆಸ್. ಹೋಟೆಲ್ಗಳಿಗೆ, ಹಾಸ್ಟೆಲ್ಗಳಿಗೆ ಮತ್ತು ಮನೆಯಲ್ಲಿ ಯಾರು ಬ್ಯಾಚುಲರ್ಸ್ ರೊಟ್ಟಿ ಬೇಕಂತಿರ್ತಾರ ಕೊಡ್ಬೋದು. ದಿನಕ್ಕೆ ಒಂದು 500-600 ರೊಟ್ಟಿ ಮಾಡಿದ್ರೆ ನಮ್ಗೆ ಎಷ್ಟೋ ಸಹಾಯ ಆಗುತ್ತೆ, ಜೀವನ ನಡಿತೈತಿ. ಆದ್ರೆ ಈಗ ಇದು ಭಾಳ ಒಳ್ಳೆ ತಗೊಂಡ್ರೆ ಸಣ್ಣದು ದೊಡ್ಡದು ಮಿಷಿನ್ ಐತಿ. ಇದ್ರಾಗ 200ರಿಂದ 300 ರೊಟ್ಟಿ ತೆಗಿಬೋದು. ಅದ್ರಾಗ 700ರಿಂದ 800 ರೊಟ್ಟಿ ತೆಗಿಬೋದು. ಒಂದು ತಾಸಿಗೆ ಅಷ್ಟು ರೊಟ್ಟಿ ಬರ್ತಾವ ಸರ. ಮತ್ತೆ ಇವನ್ನೆಲ್ಲ ತಗೊಂಡು ಮಾರ್ಕೆಟ್ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ. ಹೌದಾ? ಅದೇ ಇವಾಗ ಮನೇಲಿ ಹೆಣ್ಮಕ್ಳು ಅಂಗವಿಕಲ ಇರ್ತಾರ, ಹೆಣ್ಮಕ್ಳು ಅಂಗವಿಕಲ ಇರ್ತಾರ, ಮತ್ತೆ ಎಲ್ಲಾರ್ಗಿ ವಯಸ್ಸಾಗಿರೋರು ಎಲ್ಲ ಇದ್ದರು ಇರ್ತಾರ, ಎಲ್ಲಾರ್ಗಿ ಒಳ್ಳೇದಾಗುತ್ತೆ. ಒಟ್ಟು ಹೆಣ್ಮಕ್ಳು ಸಬಲೀಕರಣಕ್ಕೆ ತುಂಬಾ ಉಪಯೋಗ ಆಗುತ್ತೆ ಸರ್. ಸೊ ಗೈಸ್ ನೋಡಿದ್ರಲ್ಲ ಈ ವಿಡಿಯೋ, ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಇವಾಗಿನ ಕಾಲದಲ್ಲಿ ಎಲ್ಲರೂ ತಮ್ಮ ಕಾಲ ಮೇಲೆ ನಿಂತ್ಕೋಬೇಕು, ಅವ್ರದ್ದೇ ಆದ ಒಂದು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ಜನ ಯೋಚನೆ ಮಾಡೋರಿಗೆ
ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಇದೇ ಥರ ಒಳ್ಳೆ ಕಂಟೆಂಟ್, ಒಳ್ಳೆ ವಿಡಿಯೋಸ್ ಕೊಡ್ತಾ ಇರ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಸ್ಕ್ರೀನ್ ಮೇಲಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಡೀಟೇಲಾಗಿ ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಸೈನಿಂಗ್ ಆಫ್, ಬಾಯ್.